ಹೇಳ್ರಿ ಸರ್, ಏನು ಮಾಡ್ತೀರಾ ಈ ಸತಿ? ಈ ಸಾರಿ ನಮ್ದು ಕಾಂಗ್ರೆಸ್ ಮಾಡ್ಬೇಕಂತ ವಿಚಾರ ಇದೆ. ಯಾಕೆ ಕಾಂಗ್ರೆಸ್ ಯಾಕೆ ಮಾಡ್ಬೇಕಂತೀರಿ? ಯುವಕರಿಗೆ ಒಂದು ಚಾನ್ಸ್ ಕೊಡೋಣ. ಭಗವಂತ ಖುಬಾ ಅವರು 2 ಸಲ ಆಗಿದ್ದಾರೆ, ನೋಡಿವಿ. ಅವರಿಗೆ ಏನೂ ಕೆಲಸ ಮಾಡಿಲ್ಲ. ಸ್ಪೆಷಲ್ ನಮ್ಮ ತಾಲೂಕು ಬೀದರ್ಗೆ ಹೋಗುತ್ತೆ, ಆಳಂದಕ್ಕಂತೂ ಏನೂ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ಯುವಕರಿಗೆ ಒಂದು ಚಾನ್ಸ್ ಕೊಡಬೇಕು, ಸಾಗರ್ ಖಂಡ್ರೆ ಅವರಿಗೆ ಸೆಲೆಕ್ಟ್ ಮಾಡಬೇಕು ಅಂತ ವಿಚಾರ ಮಾಡೀವಿ. ಈಗ BJPದವರು ಕೆಲವರು ಅಂತಾರೆ, ಸ್ವತಃ ಖುಬಾ ಅವರೇ ಹೇಳ್ತಾರೆ, ಏನಪ್ಪ ಅಂತ ಕೇಳಿದ್ರೆ ಸಾಗರ್ ಖಂಡ್ರೆ ಅವರು ಇನ್ನೂ ಯುವಕರಿದ್ದಾರೆ, ಚಿಕ್ಕವರಿದ್ದಾರೆ, ನಾಲೆಜ್ ಇಲ್ಲ. ಹಾಂ, ಹಾಗಾಗಿ ನಂಗೆ ಇನ್ನೊಂದು ಸರ್ತಿ ಅವಕಾಶ ಕೊಡ್ರಿ, ಹ್ಯಾಟ್ರಿಕ್ನಲ್ಲಿ ನಾನು ಕೂಡ ಗೆಲ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಕರೆಕ್ಟ್. ಎಲ್ಲರೂ ಯುವಕರ್ಲಿಂತೆ ಸೀನಿಯರ್ ಆಗ್ತಾರಲ್ಲ, ಅವ್ರ ಮನೆ ಕೂಡ ರಾಜಕೀಯ ಫ್ಯಾಮಿಲಿ ಇದೆ. ಹಿಂದೆ ಅವ್ರ ಅಪ್ಪರು ಇದ್ದಾರೆ, ಅವ್ರ ತಾತ ಇದ್ದಾರೆ, ನಾಲೆಜ್ ಇದೆ. ಅವರು ಕೂಡ LLB ಕಲ್ತಿದ್ದಾರೆ. ನೋಡಿ, ಮನುಷ್ಯಗೆ ಒಂದು ರಾಜಕೀಯ ಒಳಗೆ ಧುಮುಕಿದ ಮೇಲೇ ಎಕ್ಸ್ಪೀರಿಯನ್ಸ್ ಬರುತ್ತೆ. ಎಕ್ಸ್ಪೀರಿಯನ್ಸ್ ಬರಬೇಕಂತ ವೈಯಕ್ತಿಕ ಅಂತಲ್ಲ, ಅವ್ರ ಮನೆಯಲ್ಲಿ ಇದ್ದಾರೆ, ತಂದೆ ಸಪೋರ್ಟ್ ಮಾಡ್ತಾರೆ, ಕೋಆಪ್ರೇಟ್ ಮಾಡ್ತಾರೆ. ಖುಬಾ ಅವರಿಗೆ ಏನು ಸಪೋರ್ಟ್ ಇತ್ತು 10 ವರ್ಷದಿಂದ? ಏನೂ ಇಲ್ಲ. ಡೈರೆಕ್ಟ್ MP ಆದರು. ಅವರು ಈಗ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ಆದರು. ಆ್ಯಕ್ಚುಲಿ ನಾವು ಆಳಂದ ತಾಲೂಕಿಗೆ ಸಾಕಷ್ಟು ಕೆಲಸ ಮಾಡಬೇಕಾಗಿತ್ತು. ಈಗ ಅವ್ರ ಮಿನಿಸ್ಟರ್ ಪ್ರಕಾರ, ಅವ್ರು ಆಗಿದ ಪ್ರಕಾರ ಏನೂ ಕೂಡ ಕೆಲಸ ಮಾಡಿಲ್ಲ. ಅವ್ರು ಕೆಲಸ ಮಾಡಿಲ್ಲ ಅಂತ ನೀವು ಹೇಳ್ತೀರಿ. ಹಾಗಿದ್ರೆ ಕಾಂಗ್ರೆಸ್ನವರು ಇನ್ನೂ ಕೂಡ ಪ್ರಬಲ ಅಭ್ಯರ್ಥಿಯನ್ನು ನಿಲ್ಲಿಸಬಹುದಿತ್ತೇನು? ಈ ಕಡೆ BR ಪಾಟೀಲ್ ಅವರಿದ್ದರು, ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರಿದ್ದರು. ಇಂಥ ಹಿರಿಯ ನಾಯಕರನ್ನ ಬಿಟ್ಟು ಯುವ ನಾಯಕರನ್ನ ಬೆಳಕಿಗೆ ತರ್ತಾ ಇರ್ತಕ್ಕಂಥದ್ದು ಅವಶ್ಯಕತೆ ಕಾಂಗ್ರೆಸ್ಸಿಗೆ ಯಾಕೆ ಬಂತು? ಇಲ್ಲ, ಕರೆಕ್ಟ್. ಆದರೆ ಯುವಕರನ್ನ ಬೆಳೆಸ್ಬೇಕಲ್ಲ, ಯುವಕರನ್ನ ಬೆಳೆಸಬೇಕು. ಅವ್ರಿಗೆ ಕೂಡ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಂತೇಳಿ ಯುವಕರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಕೊಡ್ಬೋದಿತ್ತಲ್ವಾ? ಕೊಡ್ಬೋದಿತ್ತು, ಯಾಕೆ ಕೊಟ್ಟಿಲ್ಲ? ಬಟ್ ಯುವಕರಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಯುವಕರಿಗೆ ಈ ಸಲ ಬೆಂಬಲ ಕೊಟ್ಟಿದ್ದಾರೆ. ಅವರು ಈ ವಾರ ನೋಡೋಣ, ಯುವಕರಿಗೆ ಸಪೋರ್ಟ್ ಕೊಡೋಣ. ಅವರು ಕೂಡ ಈ ದೇಶದ ಈಗ ಅವರು ಮುಂದೆ ಬರ್ತಕ್ಕಂಥ ಎಲೆಕ್ಷನಲ್ಲಿ ಯುವಕರೇ ಇಂಪಾರ್ಟೆಂಟ್ ಅಲ್ಲ. ಕಷ್ಟ ಸುಖ ಈಗ ತಿರುಗಾಡಕ್ಕೆ ಅವ್ರಿಗೆ ಎಲ್ಲ ಕಡೆ ಎಲ್ಲ ಜಾಗಕ್ಕೆ ಹೋಗೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಯುವಕರು ಇರ್ತಾರೆ, ಸೀನಿಯರ್ ಇದ್ದರೆ ಸ್ವಲ್ಪ ಏನಾಗುತ್ತೆ, ವಯಸ್ಕ ಸಮಾಜದಿಂದ ಹೋಗೋಕ್ಕಾಗಲ್ಲ. ಯುವಕರು ಇರ್ತಾರೆ, ಎಲ್ಲ ಕಡೆ ಸಿಗ್ಬೋದು ಅಂತೇಳಿ ಯುವಕರಿಗೆ ಕೊಟ್ಟಿದ್ದಾರೆ. ಒಂದ್ಸಲ ನೋಡೋಣ. ಕೆಲವು ಜನ ನೀವು ಹೇಳಿದ್ರೆ ಭಗವಂತ ಖುಬಾ ಅವ್ರನ್ನ ನಾನು ಅವರನ್ನು ನೋಡಿಲ್ಲ, ಕೆಲಸನೂ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಆದರೂ ಕೂಡ ನಾವು ಮೋದಿ ಮುಖ ನೋಡಿಕೊಂಡು ಮೋದಿಯವರನ್ನು ನೋಡಿ ಓಟ್ ಹಾಕ್ತೀವಿ ಅಂತ ಅನ್ನೋರು ಜನಸಂಖ್ಯೆ ಸ್ವಲ್ಪ ಕಾಣಿಸ್ತಾ ಇದೆ. ಅವ್ರಿಗೆ ಏನು ಹೇಳ್ತೀರಿ ನೀವು? ಈಗ ಆಲ್ಮೋಸ್ಟ್ ಎಲ್ಲ ಭಗವಂತ ಖುಬಾ 2 ಸಲ ಗೆದ್ದಿದ್ದೆ ಮೋದಿ ಹೆಸರು ಹೇಳ್ಕೊಂಡು. ಇದೆ ಈ ಸಾರಿನೂ ಕೂಡ ಅದೇ ಧರ್ಮದ ಹೆಸರು ಮೇಲೆ ಮತ್ತು ಮೋದಿ ಹೆಸರು ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಂದು ಒಂದು ವೈಯಕ್ತಿಕ ಅಪೀಲ್ ಏನು ಅವರಿಗೆ ಅಂದರೆ, ನೀವು ಏನು ಕೆಲಸ ಮಾಡಿದಾರೆ ಅದೇ ಹೇಳಿ ಜನರಲ್ಲಿ ಓಟ್ ತಗೋರಿ. ಆ ಥರ ಕಾಂಪಿಟೇಷನ್ ಮಾಡಬೇಕು. ವರ್ಕದ ಮೇಲೆ ಕಾಂಪಿಟೇಷನ್ ಇರಬೇಕು, ಹೊರತಾಗಿ ಧರ್ಮದ ಮೇಲೆ ಮೋದಿಯವ್ರ ಹೆಸರ ಮೇಲೆ ಯಾವಾಗಲೂ ಕೂಡ ರಾಜಕೀಯ ಮಾಡಬಾರ್ದು. ನನ್ನದು ವೈಯಕ್ತಿಕ ಅನಿಸಿಕೆ ಅದು. ಹಾಂ, ಯಾಕಂದರೆ ಒಬ್ಬರು ರಾಜಕೀಯ, ಭಾರತದ ರಾಜಕೀಯ ಇತಿಹಾಸದಲ್ಲಿ ಧರ್ಮದ ಹೆಸರ ಮೇಲೆ ರಾಜಕೀಯ ಆಗಿರ್ತಕ್ಕಂಥದ್ದು, ಅದು BJPದವರಾಗಿರ್ಬೋದು ಅಥವಾ ಕಾಂಗ್ರೆಸ್ದವರಾಗಿರ್ಬೋದು, JDS ದವರಾಗಿರ್ಬೋದು, ಇದು ಅವರು ಗೆಲ್ಲೋದಕ್ಕೋಸ್ಕರ ಈ ಅಸ್ತ್ರವನ್ನು ಬಳಸ್ತಾರೆ. ಮತ್ತು ರಾಜಕೀಯ ಅಸ್ತ್ರವನ್ನು ಬಳಸದೆ ಗೆಲ್ಲೋದಕ್ಕೆ ಹೇಗೆ ಸಾಧ್ಯ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಲ್ಲ. ಧರ್ಮದ ಈಗ ಎರಡು ಪಕ್ಷ ಕಂಪೇರ್ ಮಾಡಿದರೆ ಜಾಸ್ತಿ ಬಳಸೋದು ಇವರನ್ನೇ. BJP ಅವರ ಧರ್ಮದ ಜಾಸ್ತಿ ಬಳಸೋದು ನಮ್ಮ ತಿಳಿದ ಮಟ್ಟಿಗೆ. ಯಾಕಂದರೆ ಕೆಲಸ ಏನು ಮಾಡಿದ್ರೆ ಅದೇ ಹೇಳ್ಬೇಕು ಜನರಲ್ಲಿ. ನಾವು ಅದು ಯೋಜನೆ ಮಾಡೀವಿ, ಇದು ಯೋಜನೆ ಮಾಡೀವಿ, ಈ ಕೆಲಸ ಮಾಡೀವಿ, ಆ ಕೆಲಸ ಮಾಡೀವಿ, ಅದು ನೋಡಿ ನಮ್ಮನ್ನು ಓಟ್ ಕೊಡ್ರಿ, ಅದೇ ಹೇಳಬೇಕು. ಅದೆಲ್ಲ ಬಿಟ್ಟು 90% ಧರ್ಮದ ಹೆಸರು ಹೇಳಿ 10% ಅಷ್ಟೇ ಕೆಲಸ ಎಲ್ಲ ಮೂಲೆಯಲ್ಲಿ ಯಾವುದೋ ಕೆಲಸ ಮಾಡೀವಿ ಅಂತ ಹೇಳ್ತಾರಲ್ಲ, ಅದು ತಪ್ಪು ನನ್ನ ಪ್ರಕಾರ. ಈಗ ನೀವು ಧರ್ಮದ ಹೆಸರಲ್ಲಿ BJPದವ್ರು ಮಾಡ್ತಾರೆ ಅಂತ ಹೇಳಿದ್ರಿ, ಕಾಂಗ್ರೆಸ್ದವ್ರನ್ನೂ ಕೂಡ ಅದರಲ್ಲಿ ಹೊರತಾಗಿಲ್ಲ. ಅದರಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಜನ್ಮ ಅಂತಿದ್ರೆ ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಮನಾಗಿ ಬಿಡ್ತೀನಿ ಅಂತ ನೇರವಾಗಿ ಬಹಿರಂಗವಾಗಿ ಹೇಳ್ತಾರೆ. ಯಾಕೆ ಇದು ರಾಜಕೀಯ ಅಲ್ವಾ? ಇದು ಅದವ್ರ ವೈಯಕ್ತಿಕ ಅಲ್ಲ, ಅದವ್ರ ವೈಯಕ್ತಿಕ. ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ವೈಯಕ್ತಿಕ ಅಂತ ಹೇಳ್ತೀರಿ, BJP ವಿಚಾರಕ್ಕೆ ಬಂದ್ರೆ ನೀವು ಇದು ಧರ್ಮ ರಾಜಕೀಯ ಅಂತ ಹೇಳ್ತೀರಿ. ಇಲ್ಲ, ಅವ್ರ ವೈಯಕ್ತಿಕ ಇಂಟ್ರೆಸ್ಟ್ ಅದು. ಯಾಕಂದ್ರೆ ಅವರಿಗೆ ಇಷ್ಟ ಆಗಿದೆ ಅವರು ಇದು ಪ್ರಕಾರ. ಯಾಕೆ ಶಾಂತಿ ಸ್ವಭಾವ ಏನೋ ಒಂದು ಇಷ್ಟ ಆಗಿರ್ಬೋದು. ಈಗ ನಾನು ಹೇಳ್ಬೋದು, ಈಗ ನಾನು ಮುಂದೆ ಜನ್ಮ ಇದ್ದರೆ ಕ್ರಿಶ್ಚನ ಕೊಡ್ಬೇಕಪ್ಪ, ಈ ಧರ್ಮದಲ್ಲಿ ಹೊಲಿಸಿದೆ. ಈಗ ನೋಡಿಲ್ಲ, ಅಂಬೇಡ್ಕರ್ ಅವರೇ ಈ ಧರ್ಮದ ಒಟ್ಟು ಬೇಡಪ್ಪ, ಈ ಧರ್ಮ ಹೊಲಿಸಿದೆ ಅಂತೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿಲ್ಲವ? ಅದು ಭೀ ಆಕ್ಸೆಪ್ಟ್ ಮಾಡ್ಬೇಕಲ್ವ? ಹಂಗಂತಂದ್ರೆ ಅಂಬೇಡ್ಕರ್ ಅವರು ಮಾಡಿದಾರಲ್ವ, ಮತ್ತೆ ಸಿದ್ದರಾಮಯ್ಯ ಹೇಳಿದೆ ತಪ್ಪಿಲ್ಲ ನನ್ನ ಪ್ರಕಾರ. ಹಾಂ, ಅಂದ್ರೆ ನೀವು ಯಾವ ಧರ್ಮಕ್ಕೂ ಕೂಡ ನೇರವಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ಬೋದು. ನೋಡ್ರಿ, ನಮ್ಮ ದೇಶ ಇದು ಒಂದು ಸೆಕ್ಯುಲರಿಸಮ್ ದೇಶ. ಇಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಇದ್ದಾರೆ. ಹಾಗೆ ಹೇಳ್ಬೋದಿತ್ತಲ್ವ ತಾವು? ಹಾಗೆ ಹೇಳ್ಬೋದಿತ್ತು. ಎಲ್ಲ ಧರ್ಮದವರು ಕೂಡ ನನಗಷ್ಟೇ, ನನಗೆ ಈ ಮುಸ್ಲಿಮರು ಅಷ್ಟೇ, ಹಿಂದೂಗಳು ಅಷ್ಟೇ, ಕ್ರಿಶ್ಚಿಯನ್ರು ಅಷ್ಟೇ ಅಂತ ಹೇಳ್ಬೋದಿತ್ತು. ನಾನು ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಸಾರ್ವಜನಿಕರವಾಗಿ ಹೇಳ್ತಿರ್ತಕ್ಕಂಥದ್ದು ಹಿಂದಿನ ಉದ್ದೇಶ ಏನು? ಇಲ್ಲ, ರಾಜಕೀಯ ಇರುತ್ತೆ, ಇಲ್ಲ ಅಂತಲ್ಲ. ಅದೇ ನಾನು ಹೇಳ್ತೇನೆ, ಹಾಗಿತ್ತಂದ್ರೆ ಗ್ಯಾರಂಟಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟು. ಹಾಗಿತ್ತಂದ್ರೆ ಮುಸ್ಲಿಮರು ಅಷ್ಟೇ ಮಾಡಬೇಕಾಗಿತ್ತಲ್ಲ. ಎಲ್ಲ ಧರ್ಮದವ್ರಿಗೂ ಕೂಡ ಅವರು ಜಾತಿ ಅಲ್ಲ, ಅವರು ಮೆನ್ಷನ್ ಮಾಡಿಲ್ಲ. ಎಲ್ಲ ಜಾತಿಯವರು ಕೂಡ ಗ್ಯಾರಂಟಿಗಳನ್ನು, ಮತ್ತು ಅದು ಹೆಸರು ಕೂಡ ನಮ್ಮದೇ ಹೆಸರು ಇಟ್ಟಿದ್ದಾರಲ್ಲ. ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ, ಬೇರೆ ಬೇರೆ ಹೆಸರು ಇಟ್ಟಿಲ್ಲಲ್ಲ. ಗೃಹಲಕ್ಷ್ಮಿ ಅಂತ ಇಟ್ಟಿದ್ದಾರೆ, ಮಹಾಲಕ್ಷ್ಮಿ ಅಂತ ಇಟ್ಟಿದ್ದಾರೆ, ಬೇರೆ ಬೇರೆ ಹೆಸರು ನಮ್ಮ ಹೆಸರುಗಳು ಇಟ್ಟಿದ್ದಾರಲ್ಲ. ಬೇರೆ ಬೇರೆ ಜಾತಿ ಬೇರೆ ಬೇರೆ ಹೆಸರುಗಳು ಇಟ್ಟಿಲ್ಲ. ಗ್ಯಾರಂಟಿ ಕೊಟ್ಟಿದ್ದು ಒಳ್ಳೇದು ಅಂತೀರಿ? ಒಳ್ಳೇದು, ಜನರಿಗೆ, ಗರೀಬ್ ಜನರಿಗೆ ಒಳ್ಳೇದಾಗಿದೆ 100% ಶೋರ್. ಯಾಕಂದರೆ ಆರ್ಥಿಕವಾಗಿ ಸದೃಢ ಆಗ್ಬೇಕಂದ್ರೆ ಅವ್ರಿಗೆ ಏನಾದರೂ ಸಿಗಲೇಬೇಕಲ್ಲ ನನ್ನ ಪ್ರಕಾರ. ಏನು ಹೇಳ್ತೀರಾ? ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ, ಒಳ್ಳೆ ದೇಶಕ್ಕೆ ರಾಜ್ಯಕ್ಕೆ ಆರ್ಥಿಕ ಹೊರೆ ಆಗೋದಿಲ್ವಾ? ಇಲ್ಲ, ಆ ಥರನಾಗೆಲ್ಲ ಬಡವರು ಸದೃಢ ಆಗ್ಬೇಕಂದ್ರೆ ಅದು ಗ್ಯಾರಂಟಿ ಯೋಜನೆ ಅವ್ರಿಗೆ ಕರೆಕ್ಟಾಗಿ ಉಪಯೋಗ ಆಗ್ತದೆ ಅಷ್ಟೇ. ಇಲ್ಲ, ಈಗ ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಇದರಿಂದ ಮಿಸ್ಯೂಸ್ ಆಗ್ತಿರ್ತಕ್ಕಂಥ ಪ್ರಮಾಣ ಹೆಚ್ಚಾಗ್ತಾ ಇದೆ.
ಅಂತ ಇಲ್ಲ ಆ ಥರ ಎಲ್ಲ ಬಡವರಿಗೆ ಯೂಸ್ ಆಗ್ಯಾವಂತೆ ನಮ್ಮ ಅಭಿಪ್ರಾಯ ಅಷ್ಟೇ. ಬಡ ಜನ ಸಾಕಷ್ಟು ಜನ ಗ್ರಾಮೀಣ ಭಾಗದಲ್ಲಿ ಹೇಳ್ತಾರೆ, ಸರ್ ನೋಡ್ರಿ ನನ್ನ ಹೆಂಡತಿ ಹೋಗಿ ಎಷ್ಟು ದಿವಸ ಆಯ್ತು ಗೊತ್ತಿಲ್ಲ, ಹೋಗಿದ್ದಾಳೆ ಫ್ರೀ ಅದ ಅಂತೇಳಿ ಕಿಶನ್ ನಾವು ಅವನೇನು ಊಟ ಹಾಕೋಕ್ಕೂ ಕೂಡ ನನಗೆ ಯಾರೂ ಇಲ್ಲ, ಯಾರು ಹಾಕೋರು ಊಟ ನನಗೆ ಅಂತ. ಆ ಥರ ಎಲ್ಲ ಅವ್ರ ವೈಯಕ್ತಿಕ ಸಮಸ್ಯೆಯಿಂದ ಅವ್ರು ಹೋಗಿರ್ತಾರೆ ಮಾಡ್ತಾರೆ. ಆ ದೃಷ್ಟಿಯಿಂದ ಏನೋ ಬೇರೆ ಬೇರೆ ಹೇಳ್ತಾ ಇರ್ತಾರೆ ಅಷ್ಟೇ. ಹಂಗಂತ ಎಲ್ಲ ಜನ ಎಲ್ಲ ಕಡೆಯಿಂದ ತಿರ್ಗಾಡ್ಕೊಂಡು ನಡೆದಿಲ್ಲ ಅಷ್ಟೇ. ಈ ಸರ್ತಿ ಯಾರಿಗೆ ಅವಕಾಶ ನೀಡ್ಬೇಕಂತೀರಿ ನೀವು? ನಾವು ಯುವಕರಾದಂಥ ಸಾಗರ್ ಖಂಡ್ರೆ ಅವರಿಗೆ ಅವಕಾಶ ನೀಡುವಂತೆ. ಸಾಗರ್ ಖಂಡ್ರೆ ಭಗವಂತ ಕುಬಾ ಬೇಡ ಅಂತೀರಾ? ನಾನು ನೋಡಿದಲ್ಲ 2 ಸಲ ನೋಡಿದಲ್ಲ ಅವರಿಗೆ ಅವಕಾಶ ಕೊಟ್ಟಿದ್ದು. ಅವರು ಮಿಸ್ಯೂಸ್ ಮಾಡ್ಕೊಂಡು ಯಾವುದೇ ರೀತಿ ಅಂತ ಕೆಲಸ ಮಾಡಿಲ್ಲ. 2 ಸಲ ಮೋದಿ ಹೆಸರು ನೋಡ್ಕೊಂಡು ಅವ್ರು ಗೆದ್ದಿದ್ದಾರೆ. ಆದರೂ ಕೂಡ ಅವರು ಏನೋ ಆಳಂತಲಕ್ಕೆ ಇತ್ತು ಎಲ್ಲೂ ಕೂಡ ಅವ್ರು ವರ್ಕ್ ಅಂತದೇನು ಕಾಣಿಸ್ತಾ ಇಲ್ಲ. ನೋಡೋಣ ಇದು ಸ್ವಲ್ಪ ಸಾಗರ್ ಖಂಡ್ರೆ ಅವ್ರಿಗೆ ಚಾನ್ಸ್ ಕೊಟ್ಟು ನೋಡೋಮೇನು. ಎರಡು ಚಿಕ್ಕವರಲ್ವಾ, ಎಲ್ಲ ಮುಂದೆ ಅವಕಾಶ ಕೊಡ್ಬೋದೇನೋ ಅಂತ. ಎಲ್ಲ ಚಿಕ್ಕವರಿದ್ರು ಕೂಡ ನಾಲೆಜಲ್ಲಿ ದೊಡ್ಡವ್ರು ಇದ್ದಿರ್ಬೇಕಲ್ಲ. ಅದಕ್ಕೆ ಅಂತ ನಾಲೆಜ್ಗೆ ಒಂದು ದೊಡ್ಡವ್ರು ಚಿಕ್ಕವ್ರು ಅಂತ ಸಂಬಂಧ ಇಲ್ಲ. ಹಾಗಂದ್ರೆ ಮತ್ತೆ ತೇಜಸ್ವಿ ಸೂರ್ಯ ಮತ್ತೆ ಎಲ್ಲ ಯೋಗಿ ಆಯ್ತು ಎಲ್ಲ ಚಿಕ್ಕದ್ರು ಬಂದವ್ರಲ್ಲ ಅವರು. ಹಂಗಂತ ಹಂಗೆ ಇಲ್ಲ. ಸಾಗರ್ ಖಂಡ್ರೆ ಯುವಕರಿದ್ದಾರೆ, ಹುಷಾರಿದ್ದಾರೆ. ಅವರು ಕೂಡ ಅವಕಾಶ ಕೊಟ್ಟು ನೋಡೋಣ. BR ಪಾಟೀಲ್ ಅವರು ಕೂಡ ಸಾಕಷ್ಟು ಹಿರಿಯ ರಾಜಕಾರಣಿ. ಅವ್ರಿಗೇನೋ ಅವಕಾಶ ನೀಡಿದ್ರೆ ಟಫ್ ಆಗ್ತಿತ್ತೇನೋ, ಗೆಲ್ಲಬಹುದಿತ್ತೇನೋ ಅಂತ ಚರ್ಚೆಗಳು ಕೂಡ ನಡೀತಾ ಇದ್ವು. ಸಾಕಷ್ಟು ಒತ್ತಡ ಕೂಡ ಇತ್ತು, BR ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಡಬೇಕು, BR ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ. ಆದರೆ ಕೊಡಲಿಲ್ಲ. ಯಾಕೆ ಹೀಗಾಯಿತು ಅಂತೀರಿ? ಟಿಕೆಟ್ ಕೊಡ್ಬೋದಿತ್ತು, ಬಟ್ ಅವ್ರ ಹೈಕಮಾಂಡ್ ಏನು ಡಿಸಿಷನ್ ತೊಗೊಂಡಿದೆ ಅದು ಏನು ಗ್ರೌಂಡ್ ರಿಪೋರ್ಟ್ ಏನು ಅದು ನಮಗೂ ಗೊತ್ತಿಲ್ಲ. ಇಲ್ಲಿ ಯಾರೇ ಇದ್ದರೂ ಕೂಡ ನಾವು ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅನ್ಸೋದು. ಕಾಂಗ್ರೆಸ್ ಸಪೋರ್ಟ್ ಮಾಡೋದು? ಹೌದು. ಅಂದರೆ ಕೊನೆಯದಾಗಿ ನೀವು ಹೇಳೋದು ಯುವಕರಿಗೆ ಸಪೋರ್ಟ್ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇದೆ. ಯುವಕರಿಗೆ ಮಾಡಬೇಕು ನಾನು ಅಪೀಲ್ ಮಾಡ್ತೀನಿ. ಸಾಗರ್ ಖಂಡ್ರೆ ಕೊಟ್ಟು ನೋಡೋಣ ಚಾನ್ಸ್. ಆಲ್ರೆಡಿ ಕೊಟ್ಟಿವಲ್ಲ ಖುಬಾ ಅವ್ರಿಗೆ 2 ಸಲ ಕೊಟ್ಟೀವಿ. ಅವ್ರು ಏನೋ ಏನೂ ಕೆಲಸನೇ ಮಾಡಿಲ್ಲ, ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡಿಲ್ಲ. ಅವರು ಹೇಳ್ತಾರೆ ಅವು ಮಾಡಿದ ಇವು ಮಾಡಿದ ಅಂತ, ಏನೂ ಮಾಡಿಲ್ಲ. ಸಾಗರ್ ಖಂಡ್ರೆ ಕೂಡ ನೋಡೋಣ, ಇವ್ರಿಗೆ ನೋಡೋಣ ಒಂದ್ಸಲ. ನೆಕ್ಸ್ಟ್ ಟೈಮ್ ಮತ್ತೆ ಇವ್ರು ಮಾಡಿಲ್ಲ ಚೇಂಜ್ ಮಾಡೋಣ. ಹಾಂ, ಈ ಬಾರಿ ಸಾಗರ್ ಖಂಡ್ರೆ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇದೆ. ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಕಲಬುರಗಿ ದೀರ್ಘಕಾಲದ ಸಮಸ್ಯೆಗಳಾದ ಸೊಂಟ ನೋವು, ಮೊಣಕಾಲು ನೋವು, ಬೆನ್ನು ನೋವು, BP, ಶುಗರ್, ಕೂದಲು ಉದುರುವಿಕೆ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ. ವಿಶೇಷ ಚಿಕಿತ್ಸೆಗಳಾದ ಕೈರೋಪ್ಯಾಟ್ರಿಕ್ ಚಿಕಿತ್ಸೆ, ಕಪಿಂಗ್ ಥೆರಪಿ, ಅಕ್ಯುಪ್ರೆಷರ್, ಪಂಚಕರ್ಮ ಸೇರಿದಂತೆ ಮುಂತಾದ ಸೌಲಭ್ಯಗಳು ನೀಡಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ, ರಾಣೇಶ್ವರ್ ದರ್ಗಾ ರಸ್ತೆ, ಕೃಷಿ ವಿದ್ಯಾಲಯ ಎದುರುಗಡೆ, ಕಲಬುರಗಿ. ಸಂಪರ್ಕಿಸುವ ಸಂಖ್ಯೆ 6360061559.